ಶಂಕಿತ ಪುರಸಭೆ ಮಾಜಿ ಅಧ್ಯಕ್ಷನ ವಿರುದ್ಧ ಲವ್ ಸೆಕ್ಸ್ ದೋಖಾ ಆರೋಪ ಕೇಳಿಬಂದಿದೆ. ಟಿ ನರಸೀಪುರ ಪುರಸಭೆ ಮಾಜಿ ಅಧ್ಯಕ್ಷ ಮದನ್ ರಾಜ್ ವಿರುದ್ಧ ಸಂತ್ರಸ್ತ ಯುವತಿ ಇದೀಗ ದೂರನ್ನ ಸಲ್ಲಿಸಿದ್ದಾಳೆ. ದೈಹಿಕ ಸಂಪರ್ಕ ಬೆಳೆಸಿ ಮದುವೆಯಾಗದೆ ವಂಚನೆ ಮಾಡಿದ್ದಾನೆ ಮದನ್ ರಾಜ್ ಅನ್ನುವಂತ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಜೊತೆಯಾಗಿರೋಣ ಅಂತ ನಂಬಿಸಿ ವಿಷ ಕುಡಿಸಿದ್ದಾನೆ ಎನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದ್ದು, ಪ್ರೀತಿಸಿದವಳಿಗೆ ಕೈಕೊಟ್ಟು ಮತ್ತೊಬ್ಬಳ ಜೊತೆ ನಿಶ್ಚಿತಾರ್ಥ ಬೇರೆ ಮಾಡಿಕೊಂಡಿದ್ದಾನಂತೆ. ಸಂತ್ರಸ್ತ ಯುವತಿಯಿಂದ ಟಿ ನರಸೀಪುರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಪತ್ತೆಗೆ ಖಾಕಿ ಬಲೆ ಬೀಸಿದೆ. ಪುರಸಭೆ ಮಾಜಿ ಅಧ್ಯಕ್ಷನ ವಿರುದ್ಧ ಲವ್ ಸೆಕ್ಸ್ ದೋಖಾ ಆರೋಪ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೋಣ. ದೂರವಾಣಿ ಸಂಪರ್ಕದಲ್ಲಿ ರಾಮ್ ಇದ್ದಾರೆ. ರಾಮ್, ಈಗ ದೂರಿನಲ್ಲಿ ಏನೇನಿದೆ? ಶಕುಂತಲಾ, ಏನು ಯುವತಿಯೊಬ್ಬಳು ತನ್ನನ್ನ ಪ್ರೀತಿಸಿ ಮದುವೆಯಾಗಿ ನಂಬಿಸಿ ಈಗ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ದೂರನ್ನು ನೀಡುವಂತದ್ದು. ಮೈಸೂರು ಜಿಲ್ಲೆ ಟಿ ನರಸೀಪುರ ಪಟ್ಟಣದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಪುರಸಭೆ ಮಾಜಿ ಅಧ್ಯಕ್ಷ ಮದನ್ ರಾಜ್ ಅನ್ನೋರಿಂದ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಸಾಕಷ್ಟು ವರ್ಷಗಳಿಂದ ಆತ ನನ್ನನ್ನು ಪ್ರೀತಿಸ್ತಾ ಇದ್ದ, ಮದುವೆಯನ್ನು ಸಹ ಆಗ್ತೇನೆ ಅಂತ ಹೇಳಿದ್ದ. ಈ ನಡುವೆ ಮನೆಯಲ್ಲಿ ಒಪ್ತಾ ಇಲ್ಲ ಅಂತ ಹೇಳಿ ಕಾರಣವನ್ನ ನೀಡಿ ಇಬ್ರು ಸಹ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಷವನ್ನು ಸಹ ಕುಡಿಸಿದ್ದ. ತಾನು ವಿಷ ಕುಡಿದಂತೆ ನಟಿಸಿದ್ದ. ಆ ಸಂದರ್ಭದಲ್ಲಿ ಹೇಗೋ ನಾನು ಪ್ರಾಣವನ್ನ ಉಳಿಸ್ಕೊಂಡೆ. ಇದಾದ ನಂತರ ಆತ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾನೆ. ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಯಾವಾಗ ಪ್ರಕರಣ ದಾಖಲಾಯಿತು, ಮದನ್ ರಾಜ್ ಈಗ ತಲೆಮರೆಸಿಕೊಂಡಿರುವಂತದ್ದು. ಸೊ ಆತನ ಪತ್ತೆಗಾಗಿ ಪೊಲೀಸರು ಒಂದು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈತನಿಗೆ ರಾಜಕೀಯವಾದಂತಹ ಬೆಂಬಲ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಈತ, ನಾನು ಪುರಸಭೆಯಲ್ಲಿ ಈಗಾಗಲೇ ಮಾಜಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ನಾನು ಯಾರು ಏನು ಮಾಡೋದಿಲ್ಲ ಅಂತ ಹೇಳಿ ಎದುರಿಸ್ತಾ ಇದ್ದ ಅನ್ನೋ ಒಂದು ಮಾತನ್ನು ಸಹ ಯುವತಿ ಹೇಳುವಂತದ್ದು. ಹೀಗಾಗಿ ಅತ್ಯಂತ ಪ್ರಭಾವಿಗಳ ಜೊತೆ ಇರೋದ್ರಿಂದಾಗಿ ಆತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನ ಯುವತಿ ಮಾಡಿದ್ದಾರೆ. ಸದ್ಯ ಈಗ ನಾಪತ್ತೆ ಆಗಿರುವಂತಹ ಮದನ್ ರಾಜ್ಗಾಗಿ ಟಿ ನರಸೀಪುರ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಆತ ಸಿಕ್ಕ ನಂತರ ಇದರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿ ಸಿಗಲಿದೆ. ಶಕುಂತಲಾ, ಧನ್ಯವಾದ ರಾಮ್ ತಮ್ಮ ಡೀಟೇಲ್ಸ್ಗಾಗಿ.